ಹಠ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಬೇಕು ಅಂತ ಅನ್ಸಿದ್ದು ಪಾತಾಳದಲ್ಲಿದ್ರು ಬಿಡಬಾರ್ದು, ಬೇಡ ಅನ್ಸಿದ್ದು ಕಣ್ಮುಂದೆ ಬಂದ್ರು ಮುಟ್ಬಾರ್ದು. ಆ ರೀತಿ ಹಠ ಇರ್ಬೇಕು ಅಷ್ಟೇ. ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಶ್ರಮ ಹಾಕಲ್ಲ, ಬೇರೆಯವ್ರನ್ನ ನೋಡ್ತೀರಾ, ಹೊಟ್ಟೆ ಉರ್ಕೋತೀರಾ, ಅಯ್ಯೋ ಎಷ್ಟು ಫಿಟ್ ಆಗಿದ್ದಾರೆ ಅಲ್ವಾ ಅಂತ ಅನ್ಕೋತೀರಾ. ನಿಜ ಹೇಳ್ತೀನಿ, ಈ ತರ ಆದ್ರೆ ನೀವ್ ಯಾವತ್ತೂ ಬದ್ಲಾಗಲ್ಲ. ನೀವು ಮೊದ್ಲು ಹೇಗಿದ್ರೋ ಈಗ್ಲೂ ಕೂಡ ಹಾಗೆ ಇರ್ತೀರಾ. ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ಕೊಂಡು ಅಥವಾ ಟಿವಿ ನೋಡ್ಕೊಂಡು ಫೋನ್ ನೋಡ್ಕೊಂಡು ಏನೋ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಕೂತಿತಲೆ ಕೂತ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡೇ ಇರ್ತೀರಾ ಅಷ್ಟೇ. ತಿಂಗಳಲ್ಲಿ 4 kg ಸಣ್ಣ ಹಾಕ್ಬೇಕಾ? ₹1 ಖರ್ಚಾಗಲ್ಲ. ನಾನ್ ಹೇಳೋದ್ನ ಕರೆಕ್ಟಾಗಿ ಫಾಲೋ ಮಾಡಿ ಸಾಕು. ಡೈಲಿ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡಿ. ಯಾವಾಗ ನೋಡಿದ್ರು ಟಿವಿ ಮುಂದೆ ಕೂತ್ಕೊಳ್ಳೋದು, ಸಣ್ಣ ಪುಟ್ಟದಕ್ಕೂ ಗಾಡಿ ತಗೊಂಡು ಹೋಗೋದು, ಈ ರೀತಿ ಮಾಡಬೇಡಿ. ಎದ್ದು ಓಡಾಡಿ, ನಡೀರಿ. ಅಟ್ಲೀಸ್ಟ್ 8,000 to 10,000 ಹೆಜ್ಜೆನ ಕವರ್ ಮಾಡಕ್ಕೆ ಟ್ರೈ ಮಾಡಿ. ಫಾರ್ಮ್ ಆಯಿಲ್, ರಿಫೈಂಡ್ ಆಯಿಲ್ ಬಿಟ್ಬಿಡಿ. ಕೊಕೊನಟ್ ಆಯಿಲ್ ಅಥವಾ ಗಾಣದ ಎಣ್ಣೆ, ತುಪ್ಪ ಯೂಸ್ ಮಾಡಿ. ಆ್ಯಂಡ್ ಸ್ವೀಟ್, ಡೀಪ್ ಫ್ರೈ, ಆಮೇಲೆ ಜಂಕ್ ಐಟಮ್ಸ್ ವಾರಕ್ಕೆ 1 ದಿನನೂ ಬೇಡ. ವಾಕ್ ಜೊತೆಗೆ ವರ್ಕೌಟ್ ಮಾಡಿ. 3 ಲೀಟರ್ ನೀರು ಇಂಪಾರ್ಟೆಂಟ್. 7 ಗಂಟೆ ಟೈಮ್ ನಿದ್ರೆ ಮಾಡಿ. ಇಷ್ಟು ಫಾಲೋ ಮಾಡಿ ಸಾಕು. ನಿಜವಾಗ್ಲೂ ಸಣ್ಣ ಆಗ್ತೀರಾ. ಬಟ್ ಸ್ಟ್ರೆಸ್ ಬೇಡ. ತುಂಬ ಸಣ್ಣ ಪುಟ್ಟದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಸ್ಟ್ರೆಸ್ ಮಾಡ್ಕೊಂಡ್ರಿ ಅಂದರೆ ನೀವು ಮಾಡ್ತಾ ಇರೋ ಡಯಟ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ಮಾಡ್ಕೊಬೇಡಿ, ಆರಾಮಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉಪ್ಪು ಖಾರ ಇಲ್ಲದೆ ಇರೋದು, ಜ್ಯೂಸು, ಮಿಲೆಟ್ಸು ಕಡಿಮೆ ಊಟ ಮಾಡಿದರೆ ನೀವು ತಪ್ಪಾರಿಲಿ ಇದ್ದೀರಾ ಅಂತಲೇ ಅರ್ಥ. ಇದರಿಂದ ನಿಜವಾಗ್ಲೂ ಸಣ್ಣ ಆಗಲ್ಲ. ನಮ್ಮ ಅಪ್ಪನಾಣೆ ಸಣ್ಣ ಆಗಲ್ಲ ಅಂತ ಹೇಳ್ತೀನಿ. ಡಯಟಲ್ಲಿ ತಿಳ್ಕೊಬೇಕಾಗಿರೋದು ನೀವು ಇಷ್ಟೇ: ಕ್ಯಾಲರೀಸು, ಪ್ರೋಟೀನು, ಹಾಗೆಯೇ ಕಾರ್ಬ್ಸು, ಹೆಲ್ದಿ ಫ್ಯಾಟ್ ಮತ್ತು ಫೈಬರ್ಸು, ಇಷ್ಟನ್ನು ನೀವು ತಿಳ್ಕೊಬೇಕು. ಓಕೆ, ಈಗ ಪ್ರೋಟೀನ್ ಅಂದ್ರೇನು? ಪ್ರೋಟೀನ್ ಯಾವ್ಯಾವ ತಿನ್ನಬೇಕು? ತುಂಬ ಜನ ಕನ್ಫ್ಯೂಸ್ ಇದೆ, ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ಪ್ರೋಟೀನ್ ಅಂತ ಐಟಮ್ಸ್ ಬಂದರೆ ಚಿಕನು, ಫಿಶು, ಎಗ್ಸು, ಸೋಯಾ ಚಂಕ್ಸು, ಪನ್ನೀರು, ಕೆಲವೊಂದು ಕಾಳುಗಳು, ಇವೆಲ್ಲ ಪ್ರೋಟೀನ್ಸು. ಓಕೆನಾ? ಹಾಗೆಯೇ ರೈಸು, ಚಪಾತಿ, ಮುದ್ದೆ, ಜೋಳದ ರೊಟ್ಟಿ, ಇವೆಲ್ಲ ಕಾರ್ಬ್ಸಿಗೆ ಸೇರುತ್ತೆ. ಇನ್ನು ತುಪ್ಪ ಮತ್ತು ತೆಂಗಿನೆಣ್ಣೆ, ಇವೆಲ್ಲ ಗುಡ್ ಫ್ಯಾಟ್, ಹೆಲ್ತಿ ಫ್ಯಾಟ್ಗೆ ಸೇರುತ್ತೆ. ಹಣ್ಣು, ತರಕಾರಿ, ಫೈಬರ್ ಮತ್ತು ನ್ಯೂಟ್ರಿಷನ್ಸ್ನ, ಹಣ್ಣು ಮತ್ತು ತರಕಾರಿ ಫೈಬರ್ ಮತ್ತು ನ್ಯೂಟ್ರಿಷನ್ ಸಿಗೋ ಹಾಗೆ ಮಾಡುತ್ತೆ. ಒಂದು ಪ್ಲೇಟಲ್ಲಿ ಅರ್ಧ ಭಾಗ ಸೊಪ್ಪು ತರಕಾರಿ ಇರಲಿ, ಇನ್ನು ಕಾಲು ಭಾಗ ಪ್ರೋಟೀನ್ ಇರಲಿ, ಇನ್ನು ಕಾಲು ಭಾಗ ಕಾರ್ಬ್ಸ್ ಇರಲಿ. ಅಂದರೆ ಅನ್ನ ಅಥವಾ ಮುದ್ದೆ ಅಥವಾ ಚಪಾತಿ, ಈ ಥರ ಇರಲಿ. ಇದೇ ಡಯಟ್ ಕಣ್ರಿ. ಹೆಲ್ದಿ ಫ್ಯಾಟ್, ತುಪ್ಪ, ಇದಿಷ್ಟು ಯೂಸ್ ಮಾಡಿದ್ರೇ ಡಯಟ್. ಇಷ್ಟು ಡಯಟ್ ಕಂಪ್ಲೀಟ್ ಆಗೋಗುತ್ತೆ ನೀವು ಯೂಸ್ ಮಾಡೋದ್ರಲ್ಲಿ. ತುಂಬ ಊಟನೂ ತಿನ್ಕೊಂಡು ಆರಾಮಾಗಿ ಹೆಲ್ದಿ ಲೈಫ್ನ ಲೀಡ್ ಮಾಡ್ತಾ ಬ್ಯಾಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಫ್ಯಾಟ್ನ ಕಡಿಮೆ ಮಾಡ್ಕೋಬಹುದು. ಇನ್ನು ನನ್ನ ಇವತ್ತಿನ ವೆಯ್ಟ್ ಬಂದು ಎಷ್ಟಿದೆ ಅಂತ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನೋಡಿದ್ದೀರಾ ಕೂಡ. 59.95 ಬಂದಿದೆ. ನಿನ್ನೆ 59.30 ಇತ್ತು. ಬಟ್ ಇವತ್ತು ಎಷ್ಟಿದೆ ಅಂದರೆ 59.95 ಬಂದಿದೆ. ಅಂದರೆ ಇಷ್ಟೊಂದು ಜಾಸ್ತಿ ಆಗಿದೆಯಾ ಅಂತ ಅಲ್ವಾ? ನಾನು ಕೂಡ ಎರಡೆರಡು ಸಲ ಚೆಕ್ ಮಾಡಿದ್ದೀನಿ ಇವತ್ತು. ನೀವು ನೋಡ್ತಾ ಇರ್ಬೋದು ಆ ವಿಡಿಯೋದಲ್ಲಿ, ಎರಡೆರಡು ಸಲ ಇಳಿದು ಮತ್ತೆ ಹತ್ತಿ ಚೆಕ್ ಮಾಡಿದ್ದೀನಿ ವೆಯ್ಟ್ ಚೆಕಿಂಗ್ ಮಿಷಿನ್ ಮೇಲೆ. ಹೌದು, 59.95 ಇತ್ತು. ಬಟ್ ಯಾಕೆ ಅನ್ನೋದನ್ನು ರೀಸನ್ನ ನಾನು ಹೇಳ್ಬಿಡ್ತೀನಿ. ತಪ್ಪಾಗಿಲ್ಲ, ಒಂದು ದಿನಕ್ಕೆ ಅಷ್ಟೊಂದು ದಪ್ಪ ಆಗೋಕ್ಕೆ ಚಾನ್ಸು ಇಲ್ಲ. ಬಟ್ ತಪ್ಪಾಗಿಲ್ಲ. ನಿನ್ನೆ ಒಂದಿನ ವಾಕ್ ಮಿಸ್ ಆಗಿದೆ ನಂದು. ನಿನ್ನೆ ನಾನು ವಾಕ್ನ ಮಿಸ್ ಮಾಡಿದ್ದೀನಿ, ಅದೊಂದು ರೀಸನ್ನ ನಾನು ಹೇಳ್ತೀನಿ. ಹಾಗೆಯೇ ಬ್ಲೋಟಿಂಗ್ ಇತ್ತು, ಹಾಗಾಗಿ ನನ್ನ ವೆಯ್ಟ್ ಅಷ್ಟು ಬಂದಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ನಾನು ತೂಕ ಹಾಕಿದರೆ ಸಮಥಿಂಗ್ ಅಷ್ಟೇ ಬರ್ತಿತ್ತಿನ ವೆಯ್ಟು. 59.30 ಅಥವಾ 35 ಬರ್ತಿತ್ತು ಅಂತ ಅನಿಸುತ್ತೆ. ಬಟ್ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಇರೋದ್ರಿಂದ ವೆಯ್ಟ್ ಜಾಸ್ತಿ ತೋರಿಸಿದೆ. ಅದಲ್ಲದೆ ರೀಸನ್ ವಾಕ್ ಮಾಡಿರಲಿಲ್ಲ. ನೋಡಿ, ಒಂದು ಚೂರು ಎಡವಿದ್ರೆ ನಮ್ಮ ವೆಯ್ಟು ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಅಥವಾ 1 ಗ್ರಾಮ್ ಅಥವಾ 10 ಗ್ರಾಮ್ 20 ಗ್ರಾಮ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. 50 ಗ್ರಾಮ್ 100 ಗ್ರಾಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ದೊಡ್ಡ ಪ್ರಾಬ್ಲಮ್ ಅಲ್ಲ. ಆಮೇಲೆ ಈ ರೀತಿ ವೇರಿಯೇಷನ್ ಆಗೋದು ನಾವು ಹಾಕೋ ಬಟ್ಟೆಯಲ್ಲೂ ಕೂಡ ವೆಯ್ಟ್ ವೇರಿಯೇಷನ್ ಆಗುತ್ತೆ. ಓಕೆನಾ? ನಾನು ಇವತ್ತು ಹಾಕಿರೋ ಬಟ್ಟೆ ತುಂಬ ತಿಕ್ಕಾಗಿತ್ತು, ಥಿಕ್ನೆಸ್ ಇತ್ತು. ಹಾಗಾಗಿ ಸ್ವೆಟರ್ ಕೂಡ, ಸ್ವಲ್ಪ ವೆದರ್ ಚಳಿ ಇರೋದ್ರಿಂದ ಸ್ವೆಟರ್ ಕೂಡ ವೇರ್ ಮಾಡಿದ್ದೆ. ಹಾಗಾಗಿ ನನ್ನ ವೆಯ್ಟ್ ಅಷ್ಟು ಬಂದಿದೆ. ಅದಷ್ಟು ಬಿಟ್ಟರೆ ಇನ್ಯಾವ ರೀಸನೂ ಇಲ್ಲ. ಸುಮ್ಮನೆ ಅಷ್ಟೊಂದು ವೆಯ್ಟ್ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇಲ್ಲ. ಓಕೆನಾ? ನಾನು ಡಯಟ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೊಂದು ರೀಸನ್ ಇದೆ. ನಾನು ಗುರಿ ಮುಟ್ಟೋ ತನಕ ನನ್ನ ಡಯಟ್ ಅಷ್ಟೇ ಇರುತ್ತೆ. ಅಷ್ಟೇ ಕಟ್ಟುನಿಟ್ಟಿಂದನೇ ನಾನು, ಅಷ್ಟೇ ಸ್ಟ್ರಿಕ್ಟಿಂದನೇ ನನ್ನ ಡಯಟ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಈ ರೀತಿ ಬಂದಿದೆ. ನಾನು ನಿಮಗೆ ತೋರಿಸ್ಬೇಕಿತ್ತು. ಬಟ್ ಯಾಕೆ ಇದನ್ನು ನಾನು ನಿಮಗೆ ತೋರಿಸ್ದೆ ಅಂತ ಅಂದರೆ, ತುಂಬ ಜನ ಕಮೆಂಟ್ ಹಾಕ್ತಾ ಇದ್ದೀರಾ, ಮೇಡಮ್ ಸಿಸ್ಟರ್ ನನ್ನ ವೆಯ್ಟು ನಿನ್ನೆ ಕಡಿಮೆ ಇತ್ತು, ಇವತ್ತು ಆಲ್ರೆಡಿ 500 ಗ್ರಾಮ್ ಜಾಸ್ತಿ ಆಗಿಬಿಟ್ಟಿದೆ. ಹೌದು, ಅದು ಕಾಮನ್, ತಲೆ ಕೆಡಿಸ್ಕೋಬೇಡಿ ಅದಕ್ಕೆ. ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಇದ್ದಾಗ, ನಮ್ಮ ಬಾಡಿಯಲ್ಲಿ ಬ್ಲೋಟಿಂಗ್ ಇದ್ದಾಗ ವೇರಿಯೇಷನ್ ಆಗೋದು ಸಹಜ. ಅದಲ್ಲದೆ ನಾವು ಹಾಕುವಂಥ ಬಟ್ಟೆ ಥಿಕ್ನೆಸ್ಸಲ್ಲೂ ನಮ್ಮ ವೆಯ್ಟು ವೇರಿಯೇಷನ್ ಆಗುತ್ತೆ. ಒಂದೊಂದು ದಿನ ಹೆಚ್ಚು ಕಡಿಮೆ ಆಗುತ್ತೆ. ನಾವು ಹೆಣ್ಮಕ್ಳು, ಓಕೆನಾ? ಗಂಡು ಮಕ್ಕಳೆಲ್ಲ ನಾವು ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಟೈಮ್ ಬಂದಾಗಲೂ ಕೂಡ ವೆಯ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಈ ರೀತಿ ಎಲ್ಲ. ಯಾಕೆಂದರೆ ಬ್ಲೋಟಿಂಗ್ ಇರುತ್ತೆ, ಅದಕ್ಕೋಸ್ಕರ ವೆಯ್ಟ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಏನು 2 kg 3 kg ವೇರಿಯೇಷನ್ ತೋರಿಸ್ತಾ ಇಲ್ಲ ಅಲ್ವಾ? 300 ಗ್ರಾಮ್ 400 ಗ್ರಾಮ್ 100 ಗ್ರಾಮ್ 200 ಗ್ರಾಮ್ ಅಷ್ಟೇ ತಾನೇ ವೇರಿಯೇಷನ್ ತೋರಿಸ್ತಾ ಇರೋದು. ತಲೆ ಕೆಡಿಸ್ಕೋಬಾರ್ದು ಇದಕ್ಕೆಲ್ಲ. ಆರಾಮಾಗಿ ನಿಮ್ಮ ವೆಯ್ಟ್ ಲಾಸ್ನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. 1 kg ಜಾಸ್ತಿ ಆಯಿತು ಅಂದರೂ ತಲೆ ಕೆಡಿಸ್ಕೋಬೇಡಿ ಕಣ್ರಿ. ನಾಳೆಯಿಂದ ಮತ್ತೆ ಮಾಮೂಲಿ ಅಂತೆ ನೀವು ಹೇಗೆ ಡಯಟ್ ಮಾಡ್ತಿದ್ದೀರೋ ಅದನ್ನೇ ಕಂಟಿನ್ಯೂ ಮಾಡಿ. ಬಟ್ ವರ್ಕೌಟು ನಿಲ್ಸೋಕೆ ಹೋಗ್ಬೇಡಿ. ಇದೊಂದು ರೀಸನ್ನ ಹೇಳ್ಬಿಡ್ತೀನಿ. ನೀವು ಎಷ್ಟು
ಶ್ರಮ ಹಾಕ್ತಿರೋ, ನೀವು ಎಷ್ಟು ನಿಮ್ಮ ಬಾಡಿನ ದಂಡಿಸ್ತಿರೋ ಅಷ್ಟು ನಿಮ್ಮ ಕ್ಯಾಲರೀಸ್ ಬರ್ನ್ ಆಗುತ್ತೆ, ನಿಮ್ಮ ಫ್ಯಾಟ್ ಬರ್ನ್ ಆಗುತ್ತೆ, ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ನ್ ಆಗುತ್ತೆ. ಇದರಿಂದ ನಿಮ್ಮ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಏಕೆಂದರೆ ನೀವು ಮಾಡುವಂಥ ಎಕ್ಸಸೈಸಿಂದ. ಹಾಗೆಯೇ ಅದೆಲ್ಲ ಸ್ಟ್ರಾಂಗ್ ಆಗಬೇಕು, ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಬೇಕು ಅಂದರೆ ನೀವು ಸೊಪ್ಪು ತರಕಾರಿ ಪ್ರೋಟೀನ್ ಎಲ್ಲ ತಿನ್ನಲೇಬೇಕು, ಫೈಬರು ಪ್ರೋಟೀನ್ಸ್ನ ತಿನ್ನಲೇಬೇಕು, ಕಾರ್ಬ್ಸ್ನ ಕಮ್ಮಿ ಯೂಸ್ ಮಾಡಬೇಕು. ಬಟ್ ಹೊಟ್ಟೆ ತುಂಬ ತಿನ್ನಬೇಕು. ಸ್ವಲ್ಪ ಸ್ವಲ್ಪ ಊಟ ತಿನ್ಕೊಂಡು ವೆಯ್ಟ್ನ ಲಾಸ್ ಮಾಡೋದಲ್ಲ, ಹೊಟ್ಟೆ ತುಂಬ ತಿನ್ಕೊಂಡೇ ನೀವು ಫ್ಯಾಟ್ ಲಾಸ್ನ ಮಾಡ್ತಾ ಬರಬೇಕು. ಇಲ್ಲಾಂದರೆ ವೆಯ್ಟ್ ಲಾಸ್ ಆಗುತ್ತೆ, ನಿಮ್ಮ ಫ್ಯಾಟ್ ಲಾಸ್ ಆಗಲ್ಲ. ಇದೊಂದು ರೀಸನ್ನ ಹೇಳ್ಬಿಡ್ತೀನಿ. 100ಗೆ 200% ಕಡಿಮೆ ಊಟ ಮಾಡಿದರೆ ವೆಯ್ಟ್ ಲಾಸ್ ಆಗುತ್ತೆ, ನಿಮ್ಮ ಫ್ಯಾಟ್ ಲಾಸ್ ಆಗಲ್ಲ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಮೇಯ್ನಾಗಿ ಬೇಕಾಗಿರೋದು ಏನಪ್ಪ ಅಂದರೆ, ನಾವು ಏನಕ್ಕೋಸ್ಕರ ವೆಯ್ಟ್ ಲಾಸ್ನ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಬಾಡಿಲಿರೋಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ, ನಮ್ಮ ಬಾಡಿಲಿರೋಂಥ ಬ್ಯಾಡ್ ಫ್ಯಾಟ್ನ ನಾವು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಡಯಟ್ ಮಾಡ್ತಾ ಇರೋದು. ಅಂಥದ್ರಲ್ಲಿ ಕಡಿಮೆ ಊಟ ಮಾಡಿದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗಲ್ಲ, ನಮ್ಮ ಮಸಲ್ಸ್ ಲಾಸ್ ಆಗುತ್ತೆ, ವೆಯ್ಟ್ ಕಡಿಮೆ ಆಗುತ್ತೆ. ಇಷ್ಟೇ ಆಗೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಷ್ಟು ಊಟ ತಿನ್ನಬೇಕು ಅಷ್ಟನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಗೆ ಹೇಳ್ಕೊಂಡೇ ಬರ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಅರ್ಧ ಭಾಗನ ನೀವು ಸೊಪ್ಪು ತರಕಾರಿ ಈ ರೀತಿ ಫೈಬರ್ ಅಂಶಕ್ಕೆ ಕೊಟ್ಟರೆ, ಇನ್ನು ಕಾಲು ಭಾಗನ 2 ಮೊಟ್ಟೆ ಅಥವಾ 1 ಮೊಟ್ಟೆ ಅಥವಾ ಸೋಯಾ ಚಂಕ್ಸ್ ಕಾಳುಗಳು ಏನಿರುತ್ತೋ ಅದನ್ನು ಕಾಲು ಭಾಗ ಪ್ರೋಟೀನ್ ಕೊಡಿ. ಇನ್ನು 1 ಭಾಗ 1 ಮುದ್ದೆ ಯೂಸ್ ಮಾಡಿ, ಅಥವಾ 2 ಚಪಾತಿ ಯೂಸ್ ಮಾಡಿ, ಅಥವಾ ಸ್ವಲ್ಪ ರೈಸ್ ಯೂಸ್ ಮಾಡಿ. ಇವು ಮೂರೂ ಅಲ್ಲ, ಅದರಲ್ಲಿ ಒಂದು ನಾನು ಹೇಳ್ತಾ ಇರೋದು, 1 ಮುದ್ದೆ. ಅದಿಲ್ಲ ಅಂದರೆ ರೈಸ್ ಮಾಡ್ಕೊಂಡಿರ್ತೀರ, ಸ್ವಲ್ಪ ರೈಸು. ಅದು ಇಲ್ಲ ಅಂತ ಅಂದರೆ, ಅವತ್ತಿಗೆ ಚಪಾತಿ ಮಾಡಿದ್ದೀರಾ ಅಂದರೆ 1 ಚಪಾತಿನ ಯೂಸ್ ಮಾಡ್ಕೊಳ್ಳಿ. ಇದಿಷ್ಟೇ ಅಷ್ಟೇ. ಹಾಗೆಯೇ ತುಂಬ ಜನ ಕಮೆಂಟ್ ಕೂಡ, ಒಂದು 7-8 ಮೆಂಬರ್ಸ್ ಕಮೆಂಟ್ ಕೂಡ ಹಾಕಿದ್ರಿ, ನಮಗೆ ವೆಯ್ಟ್ ಲಾಸ್ ಚಾರ್ಟ್ ಅವಶ್ಯಕತೆ ಇದೆ, ಮಾಡಿಕೊಡಿ ಸಿಸ್ಟರ್ ಅಂತ ಕೇಳಿದ್ದೀರಿ. ಓಕೆ, ನನಗೆ ಈ ವಿಡಿಯೋದಲ್ಲಿ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಚಾರ್ಟ್ನ ಮಾಡಿಕೊಡ್ತೀನಿ. ಬಟ್ ನಾನು ಚಾರ್ಟ್ ಮಾಡಿಕೊಟ್ರು ನಾನು ಇದನ್ನೇ ಹೇಳೋದು, ಏನು ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಪ್ರೋಟೀನ್ ಐಟಮ್ಸ್ ಯಾವ್ಯಾವು, ಹಾಗೆಯೇ ಫೈಬರ್ ಐಟಮ್ಸ್ ಯಾವ್ಯಾವು, ಹಾಗೆಯೇ ಕಾರ್ಬ್ಸ್ ಐಟಮ್ಸ್ ಯಾವ್ಯಾವು ಅನ್ನೋದನ್ನ ನಾನು ಹೇಳ್ಬಿಟ್ಟಿದ್ದೀನಿ. ಹಾಗೆಯೇ ಹೆಲ್ದಿ ಫ್ಯಾಟ್ ಯಾವುದು ಅನ್ನೋದನ್ನು ಕೂಡ ಹೇಳಿದ್ದೀನಿ. ನೀವು ಚಾರ್ಟ್ ಹಾಕಿ ಅಂತ ಹೇಳಿದ್ರು ಕೂಡ ಅದನ್ನೇ ನಾನು ಹಾಕ್ಕೊಡೋಕ್ಕಾಗೋದು. ಬಟ್ ಅದನ್ನು ಪ್ರೋಟೀನ್ ಯಾವ್ಯಾವ ರೀತಿ ಯೂಸ್ ಮಾಡಬೇಕು, ಬೆಳಗ್ಗೆ ಎಷ್ಟು ಪ್ರೋಟೀನ್ನ ತೊಗೋಬೇಕು, ಯಾವ್ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಚಾರ್ಟಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಬಟ್ ನನಗೆ ಟೈಮ್ ಕೊಡಿ. ಸ್ವಲ್ಪ ನಾಳೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಆಚೆ ಈಚೆ ಹೊರಗಡೆ ಹೋಗೋದಿರುತ್ತೆ, ಏಕೆಂದರೆ ಮಕ್ಕಳಿಗೂ ರಜೆ ಇರುತ್ತೆ, ನಮ್ಮ ಮನೆಯವರು ಫ್ರೀ ಇರ್ತಾರೆ. ಹಾಗಾಗಿ ನಾಳೆ ಹಾಕೋಕ್ಕೆ ಕಷ್ಟ ಆಗ್ಬೋದೇನೋ. ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಇವತ್ತು ಚಾರ್ಟ್ನ ಬರೆದಿಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ ವಿಡಿಯೋದಲ್ಲಿ ನಿಮಗೆ ಚಾರ್ಟ್ ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಚಾರ್ಟ್ ಹಾಕ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇನ್ನು ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ಯಾವುದರಿಂದ ಸ್ಟಾರ್ಟ್ ಆಗಿದೆಯಪ್ಪ ಅಂದರೆ, ABC ಜ್ಯೂಸಿಂದ. ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಕ್ಯಾನ್ಸಲ್ ಮಾಡಿದ್ದೀನಿ, ABC ಜ್ಯೂಸ್ನ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು, ಬೀಟ್ರೂಟು, ಹಾಗೆಯೇ ಅರ್ಧ ಆ್ಯಪಲ್ನ ತೊಗೊಂಡಿದ್ದೀನಿ, ಸೇಬು ಹಣ್ಣನ್ನು ತೊಗೊಂಡಿದ್ದೀನಿ. ಇವು ಮೂರೂ, 1 ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆಯೇ ಅರ್ಧ ಬೀಟ್ರೂಟ್ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ. ಇವು ಮೂರನ್ನು ಜ್ಯೂಸ್ದು ಜಾರ್ ಬರುತ್ತಲ್ವ, ಜ್ಯೂಸ್ ಜಾರಲ್ಲಿ ರುಬ್ಕೊಂಡು ABC ಜ್ಯೂಸ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಒಳ್ಳೆಯದು ಹೆಲ್ತ್ಗೆ, ಅದರಲ್ಲೂ ನಿಮ್ಮ ಸ್ಕಿನ್ಗೆಂತೂ ಒಳ್ಳೆಯದು. ಕ್ಯಾರೆಟಲ್ಲಿ ಹಾಗೆಯೇ ಆ್ಯಪಲಲ್ಲಿ ವಿಟಮಿನ್ ಎ ಇರೋದ್ರಿಂದ ನಿಮ್ಮ ಸ್ಕಿನ್ಗೆಂತೂ ತುಂಬಾ ಒಳ್ಳೆಯದು. ಅದರಲ್ಲೂ ಕಣ್ಣಿನ ದೃಷ್ಟಿ ದೋಷ ಇರೋರಿಗೆ ಕ್ಯಾರೆಟ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಬೀಟ್ರೂಟ್ ಅಂತೂ ಎಲ್ರಿಗೂ ಗೊತ್ತಿರುತ್ತೆ, ತುಂಬಾ ಒಳ್ಳೆಯದು, ನಿಮ್ಮ ಬಾಡಿಲಿರೋಂಥ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಹಾಗಾಗಿ ತುಂಬ ಒಳ್ಳೆಯದು ಕ್ಯಾರೆಟ್, ಬೀಟ್ರೂಟ್ ಹಾಗೆಯೇ ಆ್ಯಪಲ್ 3 ABC ಜ್ಯೂಸ್ ಅಂತ ಅದಕ್ಕೇ ಹೇಳೋದು. ಅದನ್ನು ವಾರಕ್ಕೊಂದ್ಸಲನಾದರೂ ಮಾಡ್ಕೊಂಡು ಕುಡೀರಿ. ನಿಜವಾಗ್ಲೂ ನಿಮ್ಮ ಫೇಸ್ ಎಷ್ಟು ಗ್ಲೋ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ತಿ. ಹಾಗೆಯೇ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ತುಂಬ್ದಂಗೆ ಅನಿಸೋದ್ರಿಂದ ತಿಂಡಿ ಸ್ವಲ್ಪನೇ ಹೊಟ್ಟೆಗೆ ಸೇರುತ್ತೆ. ಹಾಗಾಗಿ ಇದು ಕೂಡ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ತಿಂಡಿಗೆ ನಾನು ಸೋಯಾ ಚಂಕ್ಸ್ ಬಿರಿಯಾನಿನ ಮಾಡ್ಕೋತಾ ಇದ್ದೀನಿ. ಮನೆ ಅಕ್ಕಿನೇ ಯೂಸ್ ಮಾಡಿಕೊಂಡು, ಹೊರಗಡೆ ಯಾವ ಅಕ್ಕಿನೂ ಯೂಸ್ ಮಾಡ್ತಾ ಇಲ್ಲ ನಾನು, ಮನೆ ಅಕ್ಕಿನೇ ಯೂಸ್ ಮಾಡಿಕೊಂಡು ಮಾಮೂಲಿ ಸೋಯಾ ಚಂಕ್ಸ್ ಪಲಾವ್ ಅಥವಾ ಬಿರಿಯಾನಿ ಅಂತ ನಾನು ಅಂದ್ಕೊಳ್ಳಿ, ಸೇಮ್ ಎಲ್ಲ ಒಂದೇ ಥರನೇ ಐಟಮ್ಸ್ ಹಾಕೋದು, ಅದನ್ನು ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಇನ್ನು ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನನ್ನಪ್ಪ ಅಂತ ಹೇಳೋಕ್ಕೋದ್ರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ ಅಂತ ಅನಿಸುತ್ತೆ. ಎಲ್ರಿಗೂ ಗೊತ್ತಿರೋವಂಥದ್ದೇ, ಪಲಾವ್ಗೆಲ್ಲ ಹೇಗೆ ಮಸಾಲೆನ ಆ್ಯಡ್ ಮಾಡ್ಕೋತಿರೋ ಹಾಗೆಯೇ. ಬಟ್ ನಾನಿಲ್ಲಿ ಗರಂ ಮಸಾಲೆ ಆಗಲಿ ಅಥವಾ ಬಿರಿಯಾನಿ ಪೌಡರ್ ಆಗಲಿ ಅಥವಾ ಪಲಾವ್ ಪೌಡರ್ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ. ಮನೇಲಿರೋಂತಹ ಚಕ್ಕೆ ಲವಂಗ ಹಾಗೆಯೇ ಸ್ಪೈಸಿ ಐಟಮ್ಸ್ನ ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಪಲಾವ್ನ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಸೋಯಾ ಚಂಕ್ಸ್ ಪಲಾವ್ ಆಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ನ ಯಾಕೆ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದರೆ, ಬೆಳಗ್ಗೆ ತಾನೇ ಅದನ್ನೇ ಕುಡಿದಿದ್ದೆ ABC ಜ್ಯೂಸ್ನ, ಅದಕ್ಕೋಸ್ಕರ ಕ್ಯಾರೆಟ್ನ ಲೆಸ್ ಮಾಡಿದ್ದೀನಿ. ಜಾಸ್ತಿ ಊಟ ಬೇಕು, ಜಾಸ್ತಿ ತಿಂಡಿ ಬೇಕು ಅಂತ ಕೂಡ ನನಗೆ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಸೋಯಾ ಚಂಕ್ಸ್, ಏಕೆಂದರೆ ಪ್ರೋಟೀನ್ ಬೇಕೇ ಬೇಕು, ಆದಷ್ಟು ಬೆಳಗ್ಗೆ ಟೈಮು ಪ್ರೋಟೀನ್ನ ಯೂಸ್ ಮಾಡಿ, ನಿಮ್ಮ ದೇಹ ತುಂಬಾ ಒಳ್ಳೆಯದು. ಹಾಗಾಗಿ ಪ್ರೋಟೀನ್ಗೆ ಸೋಯಾ ಚಂಕ್ಸ್ ಬೆಸ್ಟ್ ಅಂತ ಹೇಳ್ತೀನಿ. ಇದಿಷ್ಟು ನನ್ನ ಬೆಳಗ್ಗೆ ತಿಂಡಿ ಆಗಿದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಮಸಪ್ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಸೊಪ್ಪಿನ ಸಾಂಬಾರು ಮಸಪ್ ಮಾಡ್ತಾ ಇದ್ದೀನಿ, ಏಕೆಂದರೆ ಉಪ್ಪು ಸಾಂಬಾರು ತಿಂದು ಬೇಜಾರಾಗಿತ್ತು ಅಂತ ಈ ರೀತಿ ಮಸಪ್ನ ಮಾಡ್ಕೊಂಡಿದ್ದೀನಿ. ಇನ್ನು ಮಸಪ್ ಸಾಂಬಾರು ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ಬೇರೆ ಎಕ್ಸ್ಟ್ರಾ ಏನು ನಾನು ಕೂಡ ಆ್ಯಡ್ ಮಾಡಲ್ಲ. ಬಟ್ ಆಯಿಲಲ್ಲಿ ನಾನು ಗುಡ್ ಫ್ಯಾಟ್ನ ಯೂಸ್ ಮಾಡ್ತಾ ಇರೋದ್ರಿಂದ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ, ಆಯಿಲ್ನ ಯೂಸ್ ಮಾಡ್ತಾ ಇಲ್ಲ ಅಷ್ಟೇ. ತುಪ್ಪನೂ ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ನನ್ನ ಸಾಂಬಾರನ್ನ
ಸಾಂಬಾರನ್ನ ಮುಗಿಸ್ಕೊತಾ ಇದ್ದೀನಿ. ಮಸಪ್ ಸಾಂಬಾರು ಮಾಡಿ, ಮಸಪ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊಪ್ಪು ಬೇಳೆನ ಬೇಯಿಸಿಟ್ಕೊಂಡು ಮಸಪ್ಗೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮಸಪ್ ಸಾಂಬಾರು ಆಗುತ್ತೆ, ಮುದ್ದೆ ಆಗುತ್ತೆ. ಬಟ್ ಪ್ರೋಟೀನ್ಗೆ ಏನೋ ಇಲ್ಲ ಮಧ್ಯಾಹ್ನದ ಊಟಕ್ಕೆ ಅನ್ನೋದಕ್ಕೋಸ್ಕರ ನಾನು ಕಾಬೂಲ್ ಕಡಲೆಕಾಳು ಬರುತ್ತಲ್ವ, ದಪ್ಪ ಕಡಲೆಕಾಳು, ಕಾಬೂಲ್ ಕಡಲೆಕಾಳು ಅಂತ ಅಂತಾರೆ, ದಪ್ಪ ಕಡಲೆಕಾಳು ಅಂತ ಅಂತಾರೆ. ಅದನ್ನು ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ. ಅದನ್ನು ಕುಕ್ಕರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಒಂದು ವಿಸಿಲ್ನ ಹೊಡಿಸ್ಕೊಂಡಿದ್ದೀನಿ. ಒಂದು ವಿಸಿಲ್ ಆದಮೇಲೆ ಅದನ್ನೆಲ್ಲ ಕಾಳನ್ನ ನೀರನ್ನ ಸೋಸಿಟ್ಕೊಂಡು ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಗೆಯೇ ಮಾಮೂಲಿ ಅರ್ಧ ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ, ಒಣಮೆಣ್ಸಿಕಾಯಿ, ಕರಿಬೇವು ಹಾಗೆ ಸಣ್ಣದಾಗಿ ಹಚ್ಚಿಟ್ಟಿರೋಂಥ ಈರುಳ್ಳಿನ ಯೂಸ್ ಮಾಡಿಕೊಂಡು ಈ ಕಾಬೂಲ್ ಕಡಲೆಕಾಳು, ದಪ್ಪ ಕಡಲೆಕಾಳನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಇದು ಕೂಡ ರೆಡಿ ಆಗೋಗುತ್ತೆ. ಇದಕ್ಕೆ ನಾನು ಯಾವುದೇ ರೀತಿ ತುರಿ ಯಾವುದನ್ನು ಯೂಸ್ ಮಾಡಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಯಾವ ಸಾಲ್ಟ್ನೂ ಕೂಡ ಹಾಕಿಲ್ಲ, ಏಕೆಂದರೆ ಕಾಳು ಬೇಯುವಾಗಲೇ ಉಪ್ಪಿಡಿಲಿ ಅಂತ ಮುಂಚೆನೇ ಕುಕ್ಕರಲ್ಲಿ ಬೇಯಿಸುವಾಗಲೇ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇದಿಷ್ಟು ನನ್ನ ಪಲ್ಯ ಆಗೋಗುತ್ತೆ. ಇದು 5 ನಿಮಿಷದ ಕೆಲಸನೂ ಅಲ್ಲ ಕಣ್ರಿ, ಆರಾಮಾಗಿ ಮಾಡ್ಕೋಬೋದು. ಅದಲ್ಲದೆ ಕಾಳನ್ನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮಾಡಿರಿ ಮನೇಲಿ, ರಿಚ್ ಪ್ರೋಟೀನ್ ಸಿಗುತ್ತೆ. ಚಿಕನೇ ಬೇಕು, ಫಿಶ್ಶೇ ಬೇಕು, ಪನ್ನೀರೇ ಬೇಕು, ಯಾವುದು ಬೇಕಿಲ್ಲ. ಮನೇಲಿ ಇಂಥವಿದ್ರೆ ಈ ದಪ್ಪ ಕಡಲೆಕಾಳು ಇಲ್ವಾ, ಸಣ್ಣ ಕಡಲೆಕಾಳು ಇನ್ನೂ ಬೆಸ್ಟ್ ಹೆಲ್ತ್ಗೆ, ನಿಜವಾಗ್ಲೂ ಅದನ್ನು ಯೂಸ್ ಮಾಡಿ. ಸಣ್ಣ ಕಡಲೆಕಾಳು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಕಡಲೆಕಾಳು ಹಾಕ್ಕೊಳ್ಳಿ. ಆ ಕಡಲೆಕಾಳು ಇಲ್ಲ ಅಂತ ನಾನು ದಪ್ಪ ಕಡಲೆಕಾಳು, ಕಾಬೂಲ್ ಕಡಲೆಕಾಳು ಯೂಸ್ ಮಾಡಿದ್ದೀನಿ ಅಷ್ಟೇ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ. ಇನ್ನು ಮಧ್ಯಾಹ್ನದ ಊಟ ಏನಪ್ಪ ಅಂದರೆ ಒಂದು ಮುದ್ದೆ ತೊಗೋತೀನಿ, ಅದ್ರ ಜೊತೆಗೆ ಸಾಂಬಾರು ತೊಗೋತೀನಿ. ಸೈಡಿಗೆ ಸಲಾಡ್ಸ್ಗೆ ಅಂತಲೇ ಫೈಬರ್ ಅಂಶಕ್ಕೆ ಅಂತ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಏಕೆಂದರೆ ಬೆಳಗ್ಗೆ ತಿಂಡಿಗೆ ಸೌತೆಕಾಯಿ ಆ್ಯಡ್ ಮಾಡ್ಕೊಂಡಿದ್ದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಅದಲ್ಲದೆ ಸ್ವಲ್ಪ ಕಾಳು, ಈ ಕಾಳು ಫ್ರೈ ಮಾಡ್ಕೊಂಡಿದ್ನಲ್ವ, ಆ ಕಾಳನ್ನ ತೊಗೊಂಡು ಇದಿಷ್ಟು ನನ್ನ ಮಧ್ಯಾಹ್ನದ ಊಟಕ್ಕೆ. ನಿಜವಾಗ್ಲೂ ಇದು ಹೆವಿನೇ ಆಗೋಯ್ತು ನನಗೆ. ಆ ಕಾಳೆಲ್ಲ ಅರ್ಧ ಹೊಟ್ಟೆ ತುಂಬುತ್ತೆ. ಇನ್ನು ಕ್ಯಾರೆಟ್ ತಿಂದ್ರಂತೂ ಹಸಿದಲ್ವಾ ಕ್ಯಾರೆಟು, ಹಾಗಾಗಿ ಅದು ಕ್ಯಾರೆಟ್ನ ಅಗದು ತಿಂದರೆ ಬೇಗ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಹಾಗಾಗಿ ಕ್ಯಾರೆಟ್ನ ಆದಷ್ಟು, ಈ ಸಲಾಡ್ಸ್ನ ಸೌತೆಕಾಯಿ ಕ್ಯಾರೆಟ್ನ ಆದಷ್ಟು ಯೂಸ್ ಮಾಡಿ. ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಇನ್ನು ನೈಟ್ಗೆ ನಿಮಗೆ ಕಾಮನಾಗಿ ಗೊತ್ತಿರೋ ಅಂಥದ್ದೇ, ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ನ ತಿನ್ಕೋತೀನಿ. ಲೈಟಾಗಿ ಏನಾದರೂ ಗಂಜಿನೋ ಅಥವಾ ಸ್ವಲ್ಪ ರೈಸು ಏನಿರುತ್ತೆ, ಈ ಕಾಳು ಉಳಿದಿದ್ರೆ ಕಾಳನ್ನು ಸ್ವಲ್ಪ ಜೊತೆಗೆ ಸೇರಿಸ್ಕೊಂಡು ಏನು ಉಳಿದಿರುತ್ತೆ ಅದು ನೈಟ್ಗೆ. ನನ್ನ ನೈಟ್ ಊಟ ನಾನು ಹೇಳೋದೇ ಬೇಕಿಲ್ಲ. ನೈಟ್ ಏನಿರುತ್ತೆ ಅದನ್ನು ಸ್ವಲ್ಪ ತಿನ್ಕೋತೀನಿ ಅಷ್ಟೇ. ನೈಟ್ ರೊಟೀನ್ ನಂದು ಎಕ್ಸ್ಟ್ರಾ ಏನೂ ಇರಲ್ಲ, ಅದನ್ನು ಮಾತ್ರ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೈಟ್ ರೊಟೀನ್ ನನ್ನ ನೈಟ್ ಲಂಚ್ನ ತೋರಿಸಿ ಡಿನ್ನರ್ನ ತೋರಿಸಿದ್ರೆ ಪ್ಲೀಸ್ ನಾನು ತೋರ್ಸೋಕ್ಕಾಗಲ್ಲ. ಏಕೆಂದರೆ ನಾನು ಮಧ್ಯಾಹ್ನದ ಊಟ ಏನು ತಿಂದಿರ್ತೀನಿ ಅದರಲ್ಲೇ ಸ್ವಲ್ಪ ಏನು ಉಳಿದಿರುತ್ತೆ ಅದನ್ನು ತಿನ್ಕೊಬಿಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಸ್ಪೆಷಲಾಗಿ ನಾನು ಏನು ಮಾಡೋಕ್ಕೆ ಹೋಗಲ್ಲ. ಸ್ಪೆಷಲಾಗಿ ಮಾಡಬೇಕು ಅಂದರೆ ಗಂಜಿ ಒಂದು ಮಾಡ್ಕೋತೀನಿ. ಅದು ಬಿಟ್ಟರೆ ಇನ್ನೇನೂ ಮಾಡಲ್ಲ. ನನ್ನ ನೈಟು ಎಷ್ಟು ಉಳಿದಿರುತ್ತೆ ಅಷ್ಟೊಂದು ಸ್ವಲ್ಪ ತಿನ್ಕೊಂಡು ಮಲ್ಕೋತೀನಿ. ಇದು ನನ್ನ ನೈಟ್ ರೊಟೀನ್ ಆಗಿರುತ್ತೆ. ಇದಿಷ್ಟು ನನ್ನ ಇವತ್ತಿನ ರೆಸಿಪಿ. ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ, ಹಾಗೆಯೇ ನನ್ನ ವೆಯ್ಟ್ ನಾಳೆ ಎಷ್ಟಿರುತ್ತೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಚಾರ್ಟ್ ಕೂಡ ತುಂಬ ಜನ ಕೇಳಿದ್ದೀರಾ. ಚಾರ್ಟ್ ಬೇಕೇ ಬೇಕು ಅನ್ನೋದಾದರೆ ನಿಜವಾಗ್ಲೂ ಚಾರ್ಟ್ ಕೂಡ ಹಾಕ್ಕೊಡ್ತೀನಿ. ನನಗೆ ಟೈಮ್ ಸಿಕ್ಕಿದಾಗ ನಿಜವಾಗ್ಲೂ ನಿಮಗೆ ಚಾರ್ಟ್ ಹಾಕ್ಕೊಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೆಲ್ತಿ ಟಿಪ್ಸ್ ಜೊತೆಗೆ, ಇನ್ನಷ್ಟು ಒಳ್ಳೆ ಮೋಟಿವೇಶನ್ ವಿಡಿಯೋದೊಂದಿಗೆ, ಇನ್ನಷ್ಟು ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡೋವಂತಹ ಟಿಪ್ಸೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.